ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ನಾಳೆ ಸಿವಿಲ್ ಪೊಲೀಸ್ ಪರೀಕ್ಷೆ ನಡೆಯಲಿದೆ. ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ನಾಳೆ ಒಂದು ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಗೆ ಸಕಲ ತಯಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡಿಕೊಂಡಿದೆ. ಅಂತೂ ಇಂತೂ ಯಾವಾಗ ನೇಮಕಾತಿಯನ್ನ ಕರೀತಾರೆ, ಯಾವಾಗ ಪರೀಕ್ಷೆನ ನಡೆಸ್ತಾರೆ ಅಂತ ಕಾಯ್ತಾ ಇದ್ದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಪ್ರಾಧಿಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟು ನಾಳೆ ಎಕ್ಸಾಮ್ ಅನ್ನು ನಡೆಸ್ತಾ ಇದೆ. ಬೆಳಗ್ಗೆ ಸುಮಾರು 10:30ರಿಂದ ಪರೀಕ್ಷೆ ಆರಂಭ ಆಗುತ್ತೆ. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಮಧ್ಯಾಹ್ನವೂ ಕೂಡ ಪರೀಕ್ಷೆ ಇರುತ್ತೆ. ಸೊ ಹಾಗಾಗಿ ಒಂದೇ ದಿನ 2 ಪರೀಕ್ಷೆ ಕೂಡ ನಡೆಯುತ್ತೆ. ಈ ಪರೀಕ್ಷೆಯಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಪರೀಕ್ಷಾ ಕೇಂದ್ರ ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಫಾರ್ ಎಕ್ಸಾಂಪಲ್, ಕೆಲವೊಂದು ಪರೀಕ್ಷಾ ಕೇಂದ್ರ RR ನಗರದಲ್ಲಿದ್ರೆ, ಅಂದ್ರೆ ಉತ್ತರಹಳ್ಳಿಯಲ್ಲಿದ್ರೆ, ಇನ್ನೊಂದು ಪರೀಕ್ಷಾ ಕೇಂದ್ರ ಅವರು ಯಲಹಂಕಕ್ಕೆ ಹೋಗಬೇಕಾಗಿತ್ತು. ಸೊ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಯಲಹಂಕ ರೀಚ್ ಆಗಬೇಕಾಗಿತ್ತು. 12:30ಗೆ ಎಕ್ಸಾಮ್ ಹೋಗಿದ್ರೆ. ಸೊ 1 ಗಂಟೆ ಮುಂಚೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು, ತಲುಪಬೇಕು. ಸೊ ಹೆಂಗ್ ಸಾಧ್ಯ ಆಗುತ್ತೆ ಅಂತ ಅಭ್ಯರ್ಥಿಗಳು ನ್ಯೂಸ್ 18ಗೆ ಸತತವಾಗಿ ಸಮಸ್ಯೆಯನ್ನ ಹೇಳ್ಕೊಂಡಿದ್ರು. ಅದಾದ ಬೆನ್ನಲ್ಲೇ ನ್ಯೂಸ್ 18 ನಿರಂತರ ವರದಿ ಮಾಡಿ ಆ ಸಮಯ ಕೂಡ ಪರೀಕ್ಷಾ ಪ್ರಾಧಿಕಾರ ಸಮಯವನ್ನು ಕೂಡ ಬದಲಾವಣೆ ಮಾಡಿದೆ. ಸೊ ಮತ್ತೊಮ್ಮೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಸೊ ಅದರ ಅನುಸಾರವಾಗಿ ನಾಳೆ ಬದಲಾದ ಸಮಯದಲ್ಲಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿದೆ. ಬೆಳಿಗ್ಗೆಯಿಂದ ಎಕ್ಸಾಮ್ ಶುರುವಾಗುತ್ತೆ. ಸೊ ವಿದ್ಯಾರ್ಥಿಗಳು ಅಂದ್ರೆ ಪರೀಕ್ಷೆಯನ್ನ ಬರೆಯುವಂತಹ ಪರೀಕ್ಷಾರ್ಥಿಗಳ ಗಮನಕ್ಕೆ ಯಾವ್ಯಾವ ವಿಚಾರಗಳು ಇರಬೇಕು, ಅವ್ರು ಯಾವ ರೀತಿಯಾದಂತಹ ಬಟ್ಟೆಯನ್ನ ಧರಿಸಬೇಕು, ಏನೇನ್ ರಿಸ್ಟ್ರಿಕ್ಷನ್ಸ್ ಇದೆ, ಈ ಎಲ್ಲ ವಿಚಾರವನ್ನ ಇವತ್ತು ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸೊ ಮೊದಲನೇದಾಗಿ 3,991 ಹುದ್ದೆಗೆ ಸುಮಾರು 4,54,332 ಅಭ್ಯರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದ ಅನೇಕ ಭಾಗಗಳಲ್ಲಿ ಈ ಪರೀಕ್ಷೆ ನಡೆಯುತ್ತೆ. ಬೆಂಗಳೂರು, ಕೊಪ್ಪಳ, ರಾಯಚೂರು ಅನೇಕ ಕಡೆಗಳಲ್ಲಿ ಈ ಎಕ್ಸಾಮ್ ನಡೆಯುತ್ತೆ. ಅದರಲ್ಲಿ ಕೊಪ್ಪಳ ಮತ್ತು ರಾಯಚೂರು ಭಾಗದಲ್ಲಿ ಪರೀಕ್ಷೆಯನ್ನ ಬರೆಯುವಂತಹ ಅಭ್ಯರ್ಥಿಗಳು ಮತ್ತೊಮ್ಮೆ ಪರೀಕ್ಷೆಯ ಆ ಹಾಲ್ ಟಿಕೆಟ್ ಏನಿರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆಇಎ ಸೂಚನೆಯನ್ನ ಕೊಟ್ಟಿತ್ತು. ಸೊ ಹಾಗಾಗಿ ಇನ್ನೊಂದು ಹಾಲ್ ಟಿಕೆಟ್ ಏನಿರುತ್ತಲ್ಲ, ನಿಮ್ದು ಹೊಸದಾಗಿ ಬಂದಿರುವಂತಹ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದೆ. ಸೊ ಗಮನವಿಟ್ಟು ಆ ಹಾಲ್ ಟಿಕೆಟ್ ಅನ್ನ ನೀವು ನಿನ್ನೆ ಡೌನ್ಲೋಡ್ ಮಾಡಿದ್ರೆ ಓಕೆ, ಆ ಹಾಲ್ ಟಿಕೆಟ್ ಬಗ್ಗೆ ಒಂದು ಗಮನ ಇರಲಿ. ಅದ್ರ ಜೊತೆಗೆ 884 ಪರೀಕ್ಷಾ ಕೇಂದ್ರಗಳಲ್ಲಿ, ರಾಜ್ಯದ ಬೆಂಗಳೂರು ಸೇರಿದಂತೆ ಅನೇಕ ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಭದ್ರತೆಯ ಜೊತೆಗೆ ಸಿಸಿಟಿವಿ ಕಣ್ಗಾವಲಿನೊಂದಿಗೆ ಅತಿಯಾದ ತಂತ್ರಜ್ಞಾನದ ಬಳಕೆ ಕೂಡ ಇಲ್ಲಾಗಿದೆ. ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತ ನಿಮ್ಮ ಮುಖಚಹರೆಯನ್ನು ಕೂಡ ಹೋಗ್ತಾ ಇದ್ದಾಗೆ ಕ್ಯಾಪ್ಚರ್ ಅನ್ನ ಮಾಡ್ತಾರೆ. ಸೊ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಮಾಡಿಕೊಂಡಿದೆ. ಸೊ ಇಲ್ಲಿ ನಾನಾಗ್ಲೇ ಹೇಳಿದಾಗೆ ಮೊಬೈಲ್ ಆಗ್ಲಿ, ಕ್ಯಾಮ್ರಾ ಆಗ್ಲಿ, ಬ್ಲೂಟೂತ್ ಆಗ್ಲಿ ಅಥವಾ ಇತರ ಎಲೆಕ್ಟ್ರಾನಿಕ್ ವಸ್ತುಗಳ ಬಳಕೆ ಆಗ್ಲಿ, ಇದೆಲ್ಲವೂ ಕೂಡ ಕಂಪ್ಲೀಟ್ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ ನಾವೆಲ್ಲೋ ಊರಿಂದ ಬಂದಿದೀವಿ, ಸೊ ಮೊಬೈಲ್ ಒಳಗೆ ತಗೊಂಡು ಹೋಗ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ನಿಮ್ಮನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಈ ಮೊಬೈಲು, ಬ್ಲೂಟೂತ್, ಎಲೆಕ್ಟ್ರಾನಿಕ್ ವಸ್ತುಗಳು ಇದ್ಯಾವುದನ್ನು ಕೂಡ ನೀವು ಅದನ್ನ ಧರಿಸಿ ಬಂದ್ರೆ, ಅದರ ಜೊತೆಗೆ ಬಂದ್ರೆ ಎಲೋ ಮಾಡೋದಿಲ್ಲ. ದಯವಿಟ್ಟು ಅದನ್ನೆಲ್ಲ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ ಜೊತೆಗೆ ಬರುವಂತಹ ಸಂಬಂಧಿಕರ ಕೈಗೆ ಕೊಟ್ಬಿಟ್ಟು ಬನ್ನಿ. ಸೊ ಇನ್ನೊಂದು ಮೇಜರ್ ವಿಚಾರ ಏನಪ್ಪಾ ಅಂದ್ರೆ, ವಾಚ್ ಗಳನ್ನ ಕೂಡ ನೀವು ಧರಿಸುವ ಹಾಗಿಲ್ಲ. ಪರೀಕ್ಷಾ ಕೇಂದ್ರದಲ್ಲೇ ಗಡಿಯಾರ ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಸಮಯವನ್ನು ನೋಡಬೇಕು. ವಾಚ್ ಅನ್ನು ಕೂಡ ಧರಿಸಿ ಬರಬೇಡಿ. ಜೊತೆಗೆ ಶ್ರವಣ ದೋಷ ಇರುವಂತಹ ಅಭ್ಯರ್ಥಿಗಳು, ಅವ್ರದೊಂದು ವಿಶೇಷ ಸಾಧನ ಇರುತ್ತೆ. ಸೊ ಆ ಸಾಧನವನ್ನ ಧರಿಸಿ ಬರೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದ್ರೆ ಎಕ್ಸಾಮ್ ಹಾಲ್ಗೆ ನೀವು ಸ್ವಲ್ಪ ಮುಂಚಿತವಾಗಿ ಬರಬೇಕು. ಅದರ ಕೂಲಂಕುಷವಾದಂತಹ ಪರಿಶೀಲನೆಯನ್ನ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಮಾಡ್ತಾರೆ. ಸೊ ಅವರು ಪರಿಶೀಲನೆಯನ್ನ ಮಾಡಿದ ಬಳಿಕವೇ ನಿಮಗೆ ಎಕ್ಸಾಮ್ ಹಾಲ್ಗೆ ಬಿಡ್ತಾರೆ. ಸೊ ಹಾಗಾಗಿ ಸರಿಯಾಗಿ ಎಕ್ಸಾಮ್ ಟೈಮ್ಗೆ ಬರೋಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ಮುಂಚಿತವಾಗಿ ಎಕ್ಸಾಮ್ ಹಾಲ್ಗೆ ಬನ್ನಿ. ಸೊ ಹಾಗೆ ವಸ್ತ್ರ ಸಂಹಿತೆ ಏನು ಅಂತ ಕೇಳಿದ್ರೆ, ಕಿವಿ, ತಲೆ ಮತ್ತು ನಿಮ್ಮ ಮುಖ ಇದು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುವಂತಹ ಯಾವುದೇ ಬಟ್ಟೆಯನ್ನ ಕೂಡ ನೀವು ಧರಿಸುವ ಹಾಗಿಲ್ಲ. ಕಿವಿ ಕಾಣಿಸ್ಬೇಕು, ತಲೆ ಕಾಣಿಸ್ಬೇಕು, ಜೊತೆಗೆ ನಿಮ್ಮ ಮುಖ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಕಾಣಿಸ್ಬೇಕು. ಅದು ಕವರ್ ಆಗುವಂತಹ ಯಾವುದೇ ಬಟ್ಟೆಯನ್ನ ನೀವು ಧರಿಸುವ ಹಾಗಿಲ್ಲ. ಧಾರ್ಮಿಕ ಸೂಚಕಗಳನ್ನ ನೀವು ಧರಿಸಲು ಅವಕಾಶ ಇದೆ. ಆದ್ರೆ ಪರೀಕ್ಷಾ ಕೇಂದ್ರಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ 1 ಗಂಟೆ ಮುಂಚಿತವಾಗಿ ಬರಬೇಕು. ಜೊತೆಗೆ ಅಲ್ಲೇನು ಸಿಬ್ಬಂದಿ ಪರಿಶೀಲನೆ ಮಾಡ್ತಾರಲ್ಲ, ಆ ಪರಿಶೀಲನೆಗೆ ಕಂಪ್ಲೀಟ್ ಆಗಿ ನೀವು ಕೋಆಪರೇಟ್ ಮಾಡಬೇಕು. ಅಂದ್ರೆ ಜನಿವಾರ ಆಗ್ಲಿ ಅಥವಾ ಶಿವಧಾರ ಆಗ್ಲಿ, ಇವೆಲ್ಲವುಗಳನ್ನು ಕೂಡ ಧರಿಸಿ ಬರೋದಕ್ಕೆ ನಿಮಗೆ ಯಾವುದೇ ರೀತಿ ತಕರಾರಿಲ್ಲ. ಆದ್ರೆ ನೀವು ಪರಿಶೀಲನೆಗೆ ಒಳಪಡಬೇಕು. ಅಂದ್ರೆ ಸ್ವಲ್ಪ ಮುಂಚಿತವಾಗಿ ಎಕ್ಸಾಮ್ ಸೆಂಟರ್ಗೆ ಬಂದು ಕೂಲಂಕುಷವಾದಂತಹ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ನೀವು ಪರಿಶೀಲನೆಗೆ ಒಳಗಾಗಬೇಕಾಗುತ್ತೆ. ಜೊತೆಗೆ ನೀವು ಫುಲ್ ಡ್ರೆಸ್ ಹಾಕೊಂಡ್ ಬರ್ತೀನಿ ಅಂದ್ರೆ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಸಿಇಟಿ ಎಕ್ಸಾಮ್ ಆಗುವಾಗ್ಲೂ ಕೂಡ ಇದೇ ರೀತಿಯಾದಂತಹ ನಿಯಮ ಇರುತ್ತೆ. ಅಂದ್ರೆ ಉದ್ದ ತೋಳಿನ ಬಟ್ಟೆಯನ್ನ ನೀವು ಧರಿಸಿ ಬರುವ ಹಾಗಿಲ್ಲ. ಹಾಫ್ ಶರ್ಟ್ ಗಳನ್ನ ಧರಿಸಿ ಬರೋದಕ್ಕೆ
ಅವಕಾಶ ಇದೆ. ಸೊ ಮೂಗುತಿ ಆಗ್ಲಿ ಮಂಗಳಸೂತ್ರ ಆಗ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಲೋಹದ ಆಭರಣಗಳನ್ನ ನೀವು ಧರಿಸಿ ಎಕ್ಸಾಮ್ಗೆ ಬರುವ ಹಾಗಿಲ್ಲ. ಜೊತೆಗೆ ಶೂ ಅನ್ನ ಧರಿಸಿ ಹಾಗಿಲ್ಲ. ಅದರ ಬದಲಿಗೆ ನೀವು ಚಪ್ಪಲಿಯನ್ನ ಹಾಕಬಹುದು ಅಥವಾ ಹೀಲ್ಸ್ ಅನ್ನ ಹಾಕಿ ಬರುವಂತಹ ಅಭ್ಯಾಸ ಇದ್ರೆ ಸ್ವಲ್ಪ ಕಡಿಮೆ ಹೀಲ್ಸ್ ಇರುತ್ತಲ್ಲ, ಅಂದ್ರೆ ಸ್ವಲ್ಪ ಕಡಿಮೆ ಹಿಮ್ಮಡಿ ಇರುವಂತಹ ಒಂದಷ್ಟು ಚಪ್ಪಲ್ಗಳನ್ನ ಹಾಕೊಂಡು ಬರೋದಕ್ಕೆ ನಿಮಗೆ ಇಲ್ಲಿ ಅವಕಾಶ ಇದೆ. ಹೀಲ್ಸ್ ಹಾಕೋದಕ್ಕೆ ಹಾಕದೇ ಇದ್ರೆ ಉತ್ತಮ. ಸೊ ಈ ರೀತಿಯಾದಂತಹ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಗಳು ನಿಮ್ಮ ವಸ್ತ್ರ ಸಂಹಿತೆ ವಿಚಾರದಲ್ಲಿ ಇದೆ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಸೆಂಟರ್ಗೆ ಬಂದಂತಹ ಸಂದರ್ಭದಲ್ಲಿ ನನಗೆ ಇದು ಗೊತ್ತಿರಲಿಲ್ಲ ಅದು ಗೊತ್ತಿರಲಿಲ್ಲ ಅಂತ ಹೇಳಿ ಸುಮ್ಮನೆ ಸಮಯವನ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಪರೀಕ್ಷಾ ಸಿಬ್ಬಂದಿ ಜೊತೆ ವಾಗ್ವಾದ ಮಾಡಿಕೊಂಡು ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡ್ಕೋಬೇಡಿ. ಜೊತೆಗೆ ನೀವು ರೆಡಿಯಾಗಿ ಬಂದಿದ್ದು ಕೂಡ ಒಂದೊಂದ್ಸಲ ಕನ್ಫ್ಯೂಷನ್ಗೆ ಪ್ಯಾನಿಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ವಸ್ತ್ರ ಸಂಹಿತೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಇದೆ. ಸೊ ಅಲ್ಲಿ ಹೋಗಿ ಕೂಡ ನೀವು ಒಂದ್ಸಲ ನೋಡಬಹುದು. ಸೊ ಹಾಲ್ ಟಿಕೆಟ್ ವಿಚಾರದಲ್ಲಿ ಎರಡೆರಡು ಸಲ ನೋಡ್ಕೊಳ್ಳಿ. ಜೊತೆಗೆ ವಸ್ತ್ರ ಸಂಹಿತೆ ವಿಚಾರದಲ್ಲೂ ಕೂಡ ಎರಡೆರಡು ಸಲ ನೋಡ್ಕೊಳ್ಳಿ. ಜೊತೆಗೆ ವಾಚ್ ಗಳನ್ನ ಧರಿಸಿ ಬರಬೇಡಿ. ಯಾವುದೇ ಕಾರಣಕ್ಕೂ ಫುಲ್ ಕೈ ಡ್ರೆಸ್ ಅನ್ನ ಹಾಕಿ ಬರಬೇಡಿ. ಧಾರ್ಮಿಕ ಸೂಚಕಗಳನ್ನ ಧರಿಸಿ ಬರುವ ಹಾಗಿದ್ದರೆ ಪರೀಕ್ಷಾ ಕೇಂದ್ರಕ್ಕೆ ಮುಂಚಿತವಾಗಿಯೇ ಬನ್ನಿ. ಈ ಮೂಲಕ ನಿಮ್ಮ ಸಮಯವನ್ನ ನೀವು ಉಳಿತಾಯ ಮಾಡಿಕೊಳ್ಳಿ. ಸೊ ಎಕ್ಸಾಮ್ ಬರಿತಾ ಇರುವಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನ್ಯೂಸ್18 ಕಡೆಯಿಂದ ಆಲ್ ದಿ ಬೆಸ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.